ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿಂಪಲ್ ಅಡುಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಚೀನಿಕಾಯಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಇಂತಹ ರೆಸಿಪಿ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಲು ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಹತ್ರ ಒಂದು ಸಣ್ಣ ಚೀನಿಕಾಯಿ ಉಂಟಾಯ್ತಾ, ಅದರ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನಾನೀಗ ತೋರಿಸ್ಕೊಡ್ತೇನೆ. ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಚೀನಿಕಾಯಿಯನ್ನು ಮೀಡಿಯಂ ತುಂಡುಗಳಾಗಿ ಕಟ್ ಮಾಡ್ಕೊಳ್ಳಿ. ಚೀನಿಕಾಯಿ ಸಿಪ್ಪೆ ತೆಗಿಬೇಕಾಗಿಲ್ಲ, ಸಿಪ್ಪೆ ತೆಗೆದ್ರೆ ಅದು ಸಾಂಬಾರಲ್ಲೆಲ್ಲ ಕದಡಿ ಹೋಗ್ತದೆ. ಮತ್ತೆ ಚೀನಿಕಾಯಿ ಸಾಂಬಾರು ತಯಾರಿಸಲಿಕ್ಕೆ ನಾನಿಲ್ಲಿ ಮೀಡಿಯಂ ಸೈಜ್ ಚೀನಿಕಾಯಿ ಹೋಳುಗಳನ್ನು ತೆಗೆದುಕೊಂಡಿದ್ದೇನೆ. ಒಂದು ದೊಡ್ಡ ಆಲೂಗಡ್ಡೆ, 2 ನುಗ್ಗೆಕಾಯಿಯನ್ನು ಮೀಡಿಯಂ ಸೈಜ್ ಹೋಳುಗಳಾಗಿ ಹಚ್ಚಿಟ್ಕೊಂಡಿದ್ದೇನೆ. 1 ಕಪ್ ತೊಗರಿಬೇಳೆ, ಅರ್ಧ ಸ್ಪೂನ್ ಪೆಪ್ಪರ್, 2 ಸ್ಪೂನ್ ಕೆಂಪು ಕಡಲೆ, 2 ಸ್ಪೂನ್ ಉದ್ದಿನಬೇಳೆ, 4 ಸ್ಪೂನ್ ಕೊತ್ತಂಬರಿ, 3 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಂತ್ಯ, ಕರಿಬೇವಿನ ಸೊಪ್ಪು 2 ಎಸಳು, 1 ಸಣ್ಣ ಕಪ್ ತೆಂಗಿನ ತುರಿ, ಹುರಿದ 5 ಬ್ಯಾಡಗಿ ಮೆಣಸು, 6 ಗಿಡ್ಡೆ ಮೆಣಸು, 1 ಸಣ್ಣ ನಿಂಬೆ ಗಾತ್ರದ ಹುಣಸೆ ಹುಳಿಯನ್ನು ತೆಗೆದುಕೊಂಡಿದ್ದೇನೆ. ಒಂದು ಕಾವಲಿಯನ್ನು ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿಯಾದ ನಂತರ ತೆಂಗಿನೆಣ್ಣೆಯನ್ನು ಸೇರಿಸಿ, ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಕರಿಮೆಣಸನ್ನು ಆ್ಯಡ್ ಮಾಡಿಕೊಳ್ಳಿ. ಕರಿಮೆಣಸು ಸಿಡಿಲಿಕ್ಕೆ ಶುರುವಾದ ನಂತರ ಅದಕ್ಕೆ ಕೆಂಪು ಕಡಲೆಯನ್ನು ಆ್ಯಡ್ ಮಾಡಿಕೊಂಡು ಹುರಿದುಕೊಳ್ಬೇಕು. ಕಡಲೆ ಫ್ರೈ ಆಗುವಾಗ ಅದರ ಸಿಪ್ಪೆ ಬಿಟ್ಟು ಕೊಡ್ತದೆ ಆಯಿತಾ, ಅದು ಸಿಪ್ಪೆ ಬಿಟ್ಟು ಕೊಡುವವರೆಗೆ ಫ್ರೈ ಮಾಡಿಕೊಳ್ಬೇಕು. ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಒಂದೊಂದೇ ಸಾಮಗ್ರಿಗಳನ್ನು ಹಾಕಿ ಹುರಿತಾ ಹೋಗಬೇಕು. ಕಡಲೆ ಸಿಪ್ಪೆ ಬಿಡಲಿಕ್ಕೆ ಶುರುವಾದ ನಂತರ ಉದ್ದಿನ ಬೇಳೆಯನ್ನು ಆ್ಯಡ್ ಮಾಡಿಕೊಳ್ಳಿ. ಒಂದು ಸೌಟಿನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರಿತಾ ಇರಬೇಕು. ಉದ್ದಿನ ಬೇಳೆ ಕಲರ್ ಚೇಂಜ್ ಆಗಲಿಕ್ಕೆ ಶುರುವಾದ ನಂತರ ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹುರಿದುಕೊಳ್ಬೇಕು. ಈಗ ಅದಕ್ಕೆ ಮೆಂತೆ ಮತ್ತು ಕರಿಬೇವಿನ ಎಸಳನ್ನು ಆ್ಯಡ್ ಮಾಡಿಕೊಂಡು ಹುರಿದುಕೊಳ್ಬೇಕು. ಈಗ ಸ್ವಲ್ಪ ಹುಡಿ ಹಿಂಗನ್ನು ಆ್ಯಡ್ ಮಾಡಿಕೊಳ್ಳಿ, ಇದು ಒಳ್ಳೆ ಫ್ಲೇವರ್ ಕೊಡ್ತದೆ ಆಯಿತಾ. ತೆಂಗಿನ ತುರಿಯನ್ನು ಆ್ಯಡ್ ಮಾಡಿಕೊಂಡು ಹುರಿದುಕೊಳ್ಬೇಕು. ಈಗ ನೋಡಿ, ಸ್ವಲ್ಪ ಪರಿಮಳ ಬರೋವರೆಗೆ ಮಾತ್ರ ಹುರಿದುಕೊಳ್ಳಿ. ಹೆಚ್ಚು ರೋಸ್ಟ್ ಆದರೆ ಕಲರ್ ಚೇಂಜ್ ಆಗ್ತದೆ ಮತ್ತು ಸಾಂಬಾರು ಟೇಸ್ಟ್ ಕೂಡ ಚೇಂಜ್ ಆಗ್ತದೆ. ಸ್ವಲ್ಪ ಅರಸಿನ ಹುಡಿಯನ್ನು ಆ್ಯಡ್ ಮಾಡಿಕೊಳ್ಳಿ. ಈಗ ಕಾವಲಿಯನ್ನು ಸ್ಟವ್ನಿಂದ ಕೆಳಗಿಟ್ಟು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ತಣ್ಣಗಾದ ನಂತರ ಈ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ಹುರಿದ ಮೆಣಸನ್ನು ಸೇರಿಸ್ಕೊಳ್ಳಿ. ಈಗ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳಿ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಈಗ ನೋಡಿ, ಮಸಾಲೆ ರೆಡಿಯಾಗಿದೆ. ಇಷ್ಟು ನುಣ್ಣಗಾದರೆ ಸಾಕಾಯ್ತಾ. ಈಗ ಒಂದು ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟು ತೊಗರಿಬೇಳೆ ಮತ್ತು ಆಲೂಗಡ್ಡೆ ಹೋಳುಗಳನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸಿ 3 ವಿಸಿಲ್ ಕುಕ್ಕಿಸ್ಕೊಳ್ಳಿ. ಈಗ ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಚೀನಿಕಾಯಿ ಹೋಳುಗಳನ್ನು ಮತ್ತು ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ನಮ್ಮ ಚೀನಿಕಾಯಿ ಅರ್ಧ ಬೆಂದಿದೆ. ಈಗ ಸ್ವಲ್ಪ ಉಪ್ಪನ್ನು ಹಾಕಿ 1 ಸಣ್ಣ ತುಂಡು ಬೆಲ್ಲವನ್ನು ಹಾಕ್ಕೊಳ್ಳಿ. ಈಗ ಒಂದು ಪ್ಲೇಟನ್ನು ಮುಚ್ಚಿ ಚೀನಿಕಾಯಿಯನ್ನು ಬೇಯಿಸ್ಕೊಳ್ಬೇಕು. ಚೀನಿಕಾಯಿ ಬೇಯ್ತಾ ಇರುವಾಗ ಅದಕ್ಕೆ ಹೆಚ್ಚಿಟ್ಟ ನುಗ್ಗೆಕಾಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಬೇಕು. ಚೀನಿಕಾಯಿ ಬೆಂದ ನಂತರ ಕುಕ್ಕರ್ನಲ್ಲಿ ಬೇಯಿಸಿಟ್ಟ ತೊಗರಿಬೇಳೆ ಮತ್ತು ಆಲೂಗಡ್ಡೆಯನ್ನು ಅದಕ್ಕೆ ಆ್ಯಡ್ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಮಿಕ್ಸಿಯಲ್ಲಿ ರುಬ್ಬಿದ ಮಸಾಲೆಯನ್ನು ಆ್ಯಡ್ ಮಾಡಿಕೊಳ್ಳಿ ಆಯಿತಾ. ಮಿಕ್ಸಿ ಜಾರ್ ತೊಳೆದ ನೀರನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ನಿಮಗೆ ಇಲ್ಲಿ ಬೇಕಾಗಿರುವ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಆ್ಯಡ್ ಮಾಡಿಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಯಿತಾ.
ನಾನಿಲ್ಲಿ ಸಾಂಬಾರಿಗೆ ಈರುಳ್ಳಿಯನ್ನು ಹಾಕಲಿಲ್ಲ, ನೀವು ಬೇಕಾದರೆ ಹಾಕ್ಕೊಳ್ಬೋದು. ಒಳ್ಳೆ ಕುದಿ ಬಂದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನಿಂದ ಕೆಳಗಿಳಿಸಿ ಒಂದು ಒಗ್ಗರಣೆ ಕಾವಲಿಯನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ತೆಂಗಿನೆಣ್ಣೆಯನ್ನು ಆ್ಯಡ್ ಮಾಡಿಕೊಂಡು ಬಿಸಿ ಮಾಡಿಕೊಳ್ಬೇಕು. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆಯನ್ನು ಆ್ಯಡ್ ಮಾಡಿಕೊಳ್ಳಿ. ಸಾಸಿವೆ ಸಿಡಿದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿಕೊಳ್ಳಿ. ಈಗ ನಮ್ಮ ಒಗ್ಗರಣೆ ರೆಡಿಯಾಗಿದೆ. ಈ ಒಗ್ಗರಣೆಯನ್ನು ಚೀನಿಕಾಯಿ ಸಾಂಬಾರಿಗೆ ಹಾಕಿ ಒಂದು 5 ನಿಮಿಷಗಳ ಕಾಲ ಪ್ಲೇಟ್ನಿಂದ ಮುಚ್ಚಿಡಿ, ಆಯಿತಾ. ಹೀಗೆ ಪ್ಲೇಟ್ ಮುಚ್ಚಿಡುವುದರಿಂದ ಸಾಂಬಾರಿಗೆ ಒಗ್ಗರಣೆಯ ಫ್ಲೇವರ್ ಒಳ್ಳೆ ಬರ್ತದೆ. ಈಗ ನಮ್ಮ ಚೀನಿಕಾಯಿ ಸಾಂಬಾರು ಊಟದ ಜೊತೆಗೆ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ಈ ಸಾಂಬಾರಿನೊಟ್ಟಿಗೆ ವೈಟ್ ರೈಸ್ನ ಊಟ ಮಾಡಲಿಕ್ಕೆ ಒಳ್ಳೆ ಸೂಪರ್ ಆಗಿರ್ತದೆ. ಖಂಡಿತವಾಗಿಯೂ ಈ ರೆಸಿಪಿಯನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇಂತಹ ರೆಸಿಪಿ ವಿಡಿಯೋಗಳನ್ನು ನೋಡ್ತಾ ಇರಲು ಸಿಂಪಲ್ ಅಡುಗೆಯ ಅಫಿಷಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.